ಅಸತ್ಯಗಳ ಕೆಸರನ್ನ ಎರಚಿ 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 ಒಂದು ಧರ್ಮಕ್ಷೇತ್ರದ ಮೇಲೆ ಅದರಲ್ಲಿರುವಂತ ಪ್ರಮುಖರ ಮೇಲೆ ಎರಚುವಂತ ಪ್ರಯತ್ನ ಮಾಡಿದ್ರಲ್ಲ, ಅದು ಎಲ್ಲಿವರೆಗೂ ಹೋಗಿ ಮುಟ್ಟಿದೆ ಅಂತಂದ್ರೆ ಒಂದಷ್ಟು ವರ್ಗಗಳಿವೆ. ಅವೇನ್ ಮಾಡ್ತಾರೆ ಅಂತಂದ್ರೆ ಒಂದು ವೈರಲ್ ಆಗಿರುವಂತ ರೀಲ್ ನೋಡ್ತಾರೆ, ಅವ್ರು ಇನ್ನೇನೂ ಮಾಡೋದಿಲ್ಲ, ನೋಡ್ಬಿಟ್ಟು ಸುಮ್ಮನಾಗ್ತಾರೆ, ಅಷ್ಟೇ ಇರ್ತಾರೆ. ಅವ್ರು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾ ಇದ್ದಾರೆ, ಸೌಜನ್ಯ ಪ್ರಕರಣದಲ್ಲಿ, ಚಿನ್ನಯ್ಯನ ಪ್ರಕರಣದಲ್ಲಿ ಅಸತ್ಯಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಇವರು ಬಿಂಬಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ಅಸತ್ಯಗಳನ್ನ ಸತ್ಯ ಅಂತ ಬಿಂಬಿಸ್ತಾ ಇರುವುದು ಯಾರು? ಚಕ್ರವರ್ತಿ ಸೂಲಿಬೆಲೆ ಅವರೇ. ಇಡೀ ಕರ್ನಾಟಕಕ್ಕೆ ಗೊತ್ತು, ಒಬ್ಬ ಚಕ್ರವರ್ತಿ ಸೂಲಿಬೆಲೆ ಅವರು ಸುಳ್ಳುಗಳನ್ನ ಯಥಾವತ್ತಾಗಿ ಸತ್ಯ ಅಂತ ಹೇಳಿ ಬಿಂಬಿಸಿ ಇಡೀ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇರುವಂಥವರು ಯಾರು? ಚಕ್ರವರ್ತಿ ಸೂಲಿಬೆಲೆ ಅವರೇ. ಅದು ನಿಮಗೂ ಗೊತ್ತಿದೆ, ನೀವೇ ಅಂತೇಳಿ ನೀವು ಹೇಳ್ತೀರಿ. ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರೇ. ಏಷ್ಯಾನೆಟ್ ಸುವರ್ಣದಲ್ಲಿ ಕೂತ್ಕೊಂಡು ಹೇಳ್ತೀರಲ್ಲ, ಸೌಜನ್ಯ ತಾಯಿ ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಅದಕ್ಕೆ ಬೇಕಾದಂತಹ ಹಣದ ಸಹಾಯ ನಾವು ಮಾಡ್ತೇವೆ ಅಂತ. ಇವತ್ತು ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಅವರ ತಾಯಿ ಮತ್ತು ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ ಕದ ತಟ್ಟಿ ಆಗಿದೆ, ಅಡ್ಮಿಟ್ ಆಗೋಗಿದೆ, 2 ಹಿಯರಿಂಗ್ ಆಗೋಗಿದೆ, ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ, ನೋಟಿಸ್ ಕೊಟ್ಟಿದೆ, ಸಾಕ್ಷಿಗಳು 17 ಸಾಕ್ಷಿಗಳ ಪಟ್ಟಿ ಕೊಟ್ಟಿದೆ ಮುಚ್ಚಿದ ಲಕೋಟೆಯಲ್ಲಿ. ಯಾಕೆ? ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಇದು ಯಾವುದು ಗೊತ್ತಿಲ್ವಾ? ಮೀಡಿಯಾಗಳವರು ವಾಗ್ಮಿ ಚಿಂತಕ ಅಂತೇಳಿ ಕರೆಸ್ಕೊಳ್ತಾರಲ್ಲ, ಯಾರನ್ನ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ ಚಕ್ರವರ್ತಿ ಸೂಲಿಬೆಲೆ ಅವರೇ? ಸೌಜನ್ಯ ಪ್ರಕರಣದಲ್ಲಿ ಮಾತನಾಡಿದಂತಹ ನೀವು ಈ ಹುಡುಕಾಟ ಅಂತೇಳಿ ಒಂದು ಎಪಿಸೋಡ್ಗೆ ಬಂದ್ಬಿಟ್ಟು ಜಡ್ಜ್ಮೆಂಟ್ ಕಾಪಿನಲ್ಲಿ ಮಾತನಾಡಿದಂಥವರು ನೀವು. ಸೌಜನ್ಯ ಪ್ರಕರಣದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಬೆಳವಣಿಗೆಗಳಾಗಿದೆಯಲ್ಲ, ಏನಾದರೂ ಮಾತಾಡಿದ್ರ ಯಾವುದ್ರಿ ಅಸತ್ಯ? 17 ಸಾಕ್ಷಿಗಳ ವಿಚಾರವನ್ನು ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿದ್ದಾರಲ್ಲ, ಇದು ಸೃಷ್ಟಿ ಮಾಡಿರುವಂಥದ್ದ ಅಸತ್ಯನ ಚಕ್ರವರ್ತಿ ಸೂಲಿಬೆಲೆ ಅವರೇ. 13 ವರ್ಷಗಳ ಹಿಂದೆ ಸೌಜನ್ಯಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಏನು ಮಾಡಿದ್ದೀರಿ ಅಂದರೆ ಐ ಆಮ್ ವಿತ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಬ್ಯಾಡ್ಜ್ ಹಾಕ್ಕೊಂಡಿದ್ದೆ ಅಂತ ಹೇಳ್ತೀರಲ್ಲ ನೀವು. 13 ವರ್ಷಗಳಿಂದ ಈ ಹೋರಾಟವನ್ನು ಮುನ್ನಡೆಸ್ತಾ ಇರುವಂತಹ ಹೋರಾಟಗಾರರು ಅವರ ಮೇಲೆ ಅಸತ್ಯಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸಂತೋಷ್ ರಾವ್ ಸಹ ನನಗೆ ನ್ಯಾಯ ಸಿಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ವೇದಿಕೆ ಸಿಗುತ್ತೆ, ಯಾರೋ ಕರೀತಾರೆ, ನಿಮಗೆ ಚಿಂತಕ ಅಂತ ಕೊಡ್ತಾರೆ, ಮಾತಾಡೋದಲ್ರಿ, ಸತ್ಯ ಯಾವುದು ಅಸತ್ಯ ಯಾವುದು ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಸತ್ಯದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕಾಗದೇ ಇರುವಂಥವರು ನೀವು, ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕಾಗದೇ ಇರುವಂಥ ನೀವು ಮಾತನಾಡ್ತಾ ಇದ್ದೀರಿ. ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಚಕ್ರವರ್ತಿ ಸೂಲಿಬೆಲೆ ಅವರೇ. ಆ ಸ್ಥಳದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ. ಇವತ್ತು ಚಿನ್ನಯ್ಯ ರಿಟ್ ಪಿಟಿಷನಲ್ಲಿ ಏನು ಕೊಟ್ಟಿದ್ದಾರಲ್ಲ, ಆ ವಿಚಾರಗಳನ್ನು ಅವಲೋಕನ ಮಾಡಿ. ಚಿನ್ನಯ್ಯ ಅಗದಿರುವಂತಹ ಸ್ಥಳದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಚಕ್ರವರ್ತಿ ಸೂಲಿಬೆಲೆ ಅವರೇ. ಬಂಗ್ಲೆ ಗುಡ್ಡದ ಕಾಡಿನಲ್ಲಿ ಮನುಷ್ಯರ ಮೂಳೆಗಳು ಸಿಕ್ಕಿದೆ ಚಕ್ರವರ್ತಿ ಸೂಲಿಬೆಲೆ ಅವರೇ. ಅವರು ಎಲ್ಲರೂ ಸಹ ಹಿಂದೂಗಳೇ. ನೆನ್ನೆ ಗಿರೀಶ್ ಮಟ್ಟಣ್ಣನವರು ಹೇಳಿದ್ರಲ್ಲ, SITಗೆ ದೂರು ಕೊಟ್ಟು ಒಂದು ವಿಚಾರವನ್ನು ಹೇಳಿದ್ರಲ್ಲ, ಅವರು ಒಬ್ಬ ಹಿಂದೂ ಹೆಣ್ಣು ಮಗಳು, ಮುಡಿ ಕೊಟ್ಟಂತಹ ಹೆಣ್ಣು ಮಗಳು, ಅವರ ದೇಹ UDRನಲ್ಲಿ, ಅವರ ರಿಪೋರ್ಟ್ UDRನಲ್ಲಿ ದಾಖಲಾಗಿದೆ ಚಕ್ರವರ್ತಿ ಸೂಲಿಬೆಲೆ ಅವರೇ. ಅದು ಸಹ ಹಿಂದೂ ಹೆಣ್ಣು ಮಗಳೇ, ದೇವಸ್ಥಾನಕ್ಕೆ ಮುಡಕ್ಕೆ ಹೋಗಿರುವಂಥವರು. ಅವರ ಬಗ್ಗೆ ನ್ಯಾಯ ಕೇಳಬೇಕಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರೇ. ಅವರು ಹಿಂದೂ ಹೆಣ್ಣು ಮಗಳು ತಾನೇ ಚಕ್ರವರ್ತಿ ಸೂಲಿಬೆಲೆ ಅವರೇ. ಯಾವುದ್ರಿ ಅಸತ್ಯ? UDRಗಳು ಸುಳ್ಳು ಹೇಳ್ತಾ ಇದ್ದಾವ ಚಕ್ರವರ್ತಿ ಸೂಲಿಬೆಲೆ ಅವರೇ. 74 UDRಗಳು ಇವತ್ತು ಹೈಕೋರ್ಟ್ ಮುಂದೆ ಇದೆಯಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರೇ. ಇದು ಯಾವುದು ಸುಳ್ಳ ಸತ್ಯ ಅಲ್ವಾ? ಇವ್ಯಾವುದೂ ಹೈಕೋರ್ಟು ಸರ್ಕಾರಕ್ಕೆ ವಿವರಣೆ ಕೇಳ್ತಾ ಇದೆಯಲ್ಲ ಚಕ್ರವರ್ತಿ ಅವರೇ. 74 UDRಗಳು, ಒಂದು ಸೌಜನ್ಯ ಪ್ರಕರಣ, ಒಂದು 74 UDR, ಒಂದು ಕಡೆ ಚಿನ್ನಯ್ಯನ ಪ್ರಕರಣ. ಚಿನ್ನಯ್ಯ ಆಗದಿರುವಂತಹ ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಅಂತೆ ಸುಳ್ಳು ಬೊಗಳ್ತಾ ಇರುವಂತಹ ಜನಗಳ ಮಧ್ಯೆ ಇವತ್ತು ಅಸ್ಥಿ ಪಂಜರಗಳು ಅಗದಿರುವಂತಹ ಜಾಗದಲ್ಲಿ
ಅಂತಹ ಏನೋ ವರ್ಷಾನುಗಟ್ಲೆ ಇಂದ ಬಂದಂತಹ ಚಿನ್ನಯ್ಯ ತಾನು ತೋರಿಸಿದಂತಹ ಜಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು, ಸ್ಪಾಟ್ ನಂಬರ್ 11ರಲ್ಲಿ ಅಸ್ಥಿ ಪಂಜರ ಸಿಕ್ಕಿರುವಂಥದ್ದು, ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂಥದ್ದು. ಇದು ಯಾವುದ್ರಿ? ಇವ್ಯಾವ ಅಸತ್ಯನ ಚಕ್ರವರ್ತಿಯವರೇ? ಮಾತಾಡೋದಲ್ರಿ. ಯಾರೋ ಒಬ್ಬ ಮುಂದಗಡೆ ಅವನು ಸಾತ್ವಿಕನಾಗಿ ಕಾಣ್ಬೋದು, ಹಿಂದಗಡೆ ಅವನು ಯಾವ ರೀತಿ ಇರ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಹಣವಂತರು ಏನು ಬೇಕಾದರೂ ಮಾಡ್ತಾರೆ, ಸತ್ಯದ ಪರವಾಗಿ ನಿಲ್ಲಬೇಕಾದಂತಹ ನಿಮ್ಮಂಥವರು ಇವತ್ತು ಇಡೀ ಸುಳ್ಳುಗಳನ್ನು ಹೇಳ್ಕೊಂಡು ಜನರ ದಾರಿ ತಪ್ಪಿಸ್ಕೊಂಡು ಒಂದು ರಾಜಕೀಯ ಪಕ್ಷಕ್ಕೆ ಓಟಿಗೋಸ್ಕರವಾಗಿ ನಿಮ್ಮನ್ನು ನೀವು ನಿರಂತರವಾಗಿ ತೊಡಗಿಸ್ಕೊಂಡಿದ್ದೀರಲ್ಲ. ಅಂತಹ ಚಕ್ರವರ್ತಿ ಸೂಲಿಬೆಲೆಯವರು ಇವತ್ತು ಸತ್ಯದ ಬಗ್ಗೆ ಮಾತನಾಡ್ತಾ ಇದ್ದೀರಿ, ನ್ಯಾಯದ ಬಗ್ಗೆ ಮಾತನಾಡ್ತಾ ಇದ್ದೀರಿ. ನಾವು ಸತ್ಯಕ್ಕೆ ಜಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ, ನ್ಯಾಯ ಕೇಳ್ತಾ ಇದ್ವಿ. ಚಕ್ರವರ್ತಿಯವರೇ, ನೀವು ಮಾಡಬೇಕಾಗಿರುವಂಥ ಕೆಲಸ ಏನಾಗಿತ್ತು? ನಿಮ್ಮನ್ನು ನೀವು ಆಗಾಗ ನಾನು ಹಿಂದೂವಾದಿ, ಸಿದ್ದರಾಮಯ್ಯನವರು ಇವರನ್ನು ಯಾಕೆ ಕರೆಸಿದ್ರಿ? ವಿಕಾಸಸೌಧದ ಮಹಾತ್ಮ ಗಾಂಧಿ ಪ್ರತಿಮೆಗೆ ಯಾತಕ್ಕೆ ಕರೆಸಿದ್ರಿ ಅಂತೇಳಿ DS ಶಂಕರಮೂರ್ತಿ ಅವರು ಕರೆಸಿದ್ದಕ್ಕೆ ಇವ್ರನ್ನ ಯಾಕೆ ಕರೆಸಿದ್ರಿ ಅಂತಂದರೆ ಕೋಮುವಾದಿ ಅಂದ ತಕ್ಷಣ ನಾನು ಕೋಮುವಾದಿ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಂಥವರು ನೀವು. 10 ವರ್ಷಗಳಾದರೂ ಇವತ್ತಿನವರೆಗೂ ಹಿಂದೂಗಳಿಗೆ ಅನ್ಯಾಯ ಆದಾಗ ಯಾವತ್ತಾದರೂ ನಿಂತ್ಕೊಂಡಿದ್ದೀರಾ? ಇವತ್ತು ಏನು ಚಿನ್ನಯ್ಯನ ವಿಚಾರ ಇರ್ಬೋದು, ಆನೆ ಮಾಹುತನ ವಿಚಾರ ಇರ್ಬೋದು, ಸೌಜನ್ಯ ವಿಚಾರ ಇರ್ಬೋದು, 74 UDRಗಳಿರ್ಬೋದು, ಇವೆಲ್ಲರೂ ಸಹ ಅನ್ಯ ಧರ್ಮದವ್ರದ್ದು ಕತೆ ಅಲ್ಲ. ಈ ಎಲ್ಲವೂ ಸಹ ಹಿಂದೂಗಳ ಕತೆ, ಹಿಂದೂಗಳಿಗೆ ಆಗಿರುವಂತಹ ಅನ್ಯಾಯ. ನಿಮ್ಮನ್ನು ನೀವು ಕೋಮುವಾದಿ ಅಂತ ಹೇಳ್ಕೊಳ್ಳುವಂಥವರು, ಹಿಂದೂವಾದಿ ಅಂತ ಹೇಳ್ಕೊಳ್ಳೋರು, ಇವರು ಹಿಂದೂಗಳು ಅಂತೇಳಿ ನಿಮಗೆ ಅನ್ನಿಸ್ತಾ ಇಲ್ವಾ? 74 ಪ್ಲಸ್ ಅಸ್ಥಿ ಪಂಜರಗಳು, ಪ್ಲಸ್ ಆನೆ ಮಾಹುತನ ಜೋಡಿ, ಸೌಜನ್ಯ, ಪದ್ಮಲತಾ, ವೇದವಲ್ಲಿ, ಇವರೆಲ್ಲರೂ ಸಹ ಕಣ್ಣಿಗೆ ಕಾಣುವಂಥವರು. ಕಣ್ಣಿಗೆ ಕಾಣದಂಥ ಅದೆಷ್ಟೋ ಯಾವುದು ಸತ್ಯ, ಇದು ಯಾವುದು ಸುಳ್ಳು, ಇದು ಯಾವುದು ಸೃಷ್ಟಿ ಮಾಡ್ತಾ ಇರುವಂಥದ್ದು, ಇದು ಯಾವುದು ಅಲ್ಲ ರೀ. ಚಕ್ರವರ್ತಿ ಸೂಲಿಬೆಲೆಯವರೇ, ಯಾವುದೋ ಚಾನಲಲ್ಲಿ ಕರೀತಾರೆ, ಅವ್ರಿಗೂ ಬೇರೆ ಕೆಲಸ ಇರೋದಿಲ್ಲ, ಕರೀತಾರೆ, ನಿಮಗೆ ಚಿಂತಕ ಅಂತ ಕೊಡ್ತಾರೆ, ವಾಗ್ಮಿ ಅಂತ ಕೊಡ್ತಾರೆ, ನಿಮಗೆ ಸಂಬಂಧ ಇಲ್ಲದಂತಹ ವಿಚಾರಗಳನ್ನು ವೈಭವೀಕರಿಸ್ತೀರಿ, ಎಲ್ಲವನ್ನು ಅಸತ್ಯವನ್ನು ಸತ್ಯ ಅಂತ ಬಿಂಬಿಸ್ಲಿಕ್ಕೆ ಹೋಗ್ತೀರಿ. ನೀವು ಪಾಠ ಹೇಳ್ತೀರಿ, ಅಸತ್ಯವನ್ನು ಸತ್ಯ ಅಂತ ಬಿಂಬಿಸ್ತಾ ಇದ್ದಾರೆ, ವೈರಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಸತ್ಯವನ್ನು ಸತ್ಯ ಅಂತ ಹೇಳೋಕ್ಕೆ ಅಂಜಿಕೆ ಯಾಕ್ರಿ ಚಕ್ರವರ್ತಿ ಸೂಲಿಬೆಲೆಯವರೇ? ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಮುಂದೆ ಬಾರದೇ ಇರುವಂಥವರು, ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬಂದೇ ಇರುವಂಥದ್ದು, ಅಸ್ಥಿ ಪಂಜರಗಳಿಗೆ ನ್ಯಾಯ ಕೊಡಿಸದೇ ಇರುವಂಥವರು ನೀವುಗಳು ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಿ, ನೀವುಗಳು ದೇವ್ರ ಬಗ್ಗೆ ಮಾತನಾಡ್ತೀರಿ, ನೀವು ದೇಶದ ಬಗ್ಗೆ ಮಾತನಾಡ್ತೀರಿ. ಒಂದು ಸಾರಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.